ಭಾವಪೂರ್ಣವಾಗಿ ಮಾತನಾಡಿದಂಥ ಶ್ರೀಯುತ ಕೃಷ್ಣಯಾಜ್ ಅವರಿಗೆ ಧನ್ಯವಾದಗಳು. ಈಗ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ವಾಗ್ಮಿಗಳು ಡಾಕ್ಟರ್ ಶ್ರೀಪಾದ್ ಶೆಟ್ಟರವರ ಮಾತಿಗಾಗಿ. ಅಂತರತಮ ನೀ ಗುರು ಆತ್ಮತಮೋಹಾರಿ ಬಹುಭಾವ ವಿಪಿನ ಸಂಚಾರಿ ಎಂದು ಕವಿ ಕುವೆಂಪು ಅವರು ತಮ್ಮ ಬೆರಳಿಗೆ ಕೊರಳ್ ನಾಟಕದಲ್ಲಿ ಗುರುವನ್ನು ನೆನೆಸ್ಕೋತಾರೆ. ಅಂತರತಮ ನೀ ಗುರು ಹೇ ಆತ್ಮತಮೋಹಾರಿಯ. ನಮ್ಮ ಆತ್ಮದ ಕತ್ತಲೆಯನ್ನು ಕಳೆಯುವ ಗುರು ಒಬ್ಬ ನಮ್ಮ ಅಂತರಂಗದ ಒಳಗೆ ಇರ್ತಾನೆ ಅಂತ. ನಮ್ಮ ಪಾಂಡೇಶ್ವರರು ಅದನ್ನೇ ಸ್ವಲ್ಪ ಬದಲಾಯಿಸಿ ಬೆಳಕಿನ ಬೀಜಗಳು ನಾವು ನಮಗೆಲ್ಲಿಯ ಸಾವು ಅಂತೇಳಿದರು. ಮತ್ತು ದೀಪವನ್ನು ಕುರಿತು ದೀಪ ಕತ್ತಲೆಗೆ ಶಾಪ ಅನ್ನೋದು. ಈ ದೀಪಾವಳಿಯ ಶುಭಾವಸರದಲ್ಲಿ ನಿಮಗೆಲ್ಲರಿಗೆ ದೀಪಾವಳಿಯ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ, ನಮ್ಮ ಯಕ್ಷಗಾನ ರಂಗದ ದಿಗ್ಗಜರಾಗಿರುವಂಥ ಒಬ್ಬ ಅದ್ಭುತ ನಟನಾಗಿರುವಂಥ, ಅನನ್ಯ ಕಲಾವಿದನಾಗಿರುವಂಥ, ಅಪ್ರತಿಮ ಮಾತುಗಾರನಾಗಿರುವಂತಹ, ಒಬ್ಬ ವಿಶಿಷ್ಟ ಭಾಗವತರಾಗಿರುವಂತಹ, ಒಬ್ಬ ತತ್ಕಾರಗಳ ಒಬ್ಬ ಪ್ರವೀಣನಾಗಿರುವಂತಹ ಕೆರೆಮನೆ ಮಾಬಲ ಹೆಗಡೆಯವರ ಈ 7ನೆಯ ಸಂಸ್ಮರಣೆಯ ಕಾರ್ಯಕ್ರಮದ ಮಾನ್ಯ ಅಧ್ಯಕ್ಷರಾದಂಥ ಗಿಣಿ ಮನೆಯವರೇ, ಈ ಕಾರ್ಯಕ್ರಮದ ಸಂಘಟಕರಾಗಿರುವಂಥ ಮತ್ತು ನಮ್ಮ ಮಾಬಲ ಹೆಗಡೆಯವರ ಜ್ಯೇಷ್ಠ ಪುತ್ರರಾಗಿರುವಂಥ ರಾಮ ಹೆಗಡೆಯವರೇ, ನಾನು ಕೆಲವೇ ದಿನ ಕಲಿಸಿದ್ರೂ ಸಹ ನಾನು ಹೆಚ್ಚು ದಿನ ನಮ್ಮ ನೆತ್ತಿಯನ್ನು ಗಟ್ಟಿ ಆಗಲಿಲ್ಲವಾಗಿತ್ತು. 78ನೇ ಇಸ್ವಿಯಲ್ಲಿ ನಾನು ಹೊನ್ನಾವರ ಕಾಲೇಜಿನಲ್ಲಿ ಕೆಲಸ ಮಾಡುವಾಗ. ಆದರೂ ನನ್ನಲ್ಲಿ ಗುರುಭಾವವನ್ನು ಒಪ್ಪಿಕೊಂಡು ಸದಾ ಇಲ್ಲಿಯ ಕಾರ್ಯಕ್ರಮಕ್ಕೆ ಆಗಾಗ ಕರೆಸ್ತಾ ನನಗೆ ಗೌರವ ಸಲ್ಲಿಸ್ತಾ ಇರುವಂಥ ಶಿವಾನಂದ್ ಅವರೇ, ಮಾತು ಹೇಗಿರಬೇಕು ಅಂದರೆ, ಮಾತು ಅಂದರೆ ಮಿಂಚು ಹೊಳೆದಂಗಿರಬೇಕು ಅಂತಾರೆ ಜಿ ಪಿ ರಾಜರತ್ನಂ. ಹಾಗೆ ತಮ್ಮ ಸಹಜವಾದ, ಸರಳವಾದ, ತಮ್ಮ ಆಪ್ತವಾದ ಮಾತುಗಳ ಮೂಲಕವಾಗಿ ನಮ್ಮೆಲ್ಲರ ಅಂತರಂಗದ ಆಳಕ್ಕೆ ಇಳಿಯಬಲ್ಲ ಗುಣವುಳ್ಳಂಥ ಕೃಷ್ಣಯಾಜಿ ದಂಪತಿಗಳೇ. ಕೃಷ್ಣಯಾಜಿಯವರು ಹೇಗಿದ್ದರು ಅಂದರೆ ಅವ್ರು ಹಾಗೇ ಇದ್ದಾರೆ. ಯಾಕಂದರೆ ಅವರನ್ನು ನಾನು ಅಕಾಡೆಮಿಯ ಮೆಂಬರ್ ಆಗಿರುವಾಗ 98ನೇ ಇಸ್ವಿಯಲ್ಲಿ ಇಡಗುಂಜಿಯಲ್ಲಿ ನಾವೊಂದು ತಾಳಮದ್ಲೆಯನ್ನು ಮಾಡಿಸಿ ಅವತ್ತಿನ ಟ್ರಸ್ಟಿಗಳಂಥ ಸಭಾಯತರಿಗೆ ಒಪ್ಪಿಸಿ ಅವರಿಗೆ ನಗದು ಸಹಿತ ಒಂದು ಸನ್ಮಾನವನ್ನು ಮಾಬಲ ಹೆಗಡೆಯವರ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ವಿ ಆಗ ಇಡಗುಂಜಿ ದೇವಸ್ಥಾನದಲ್ಲಿ. ಮತ್ತು ಮಾಬಲ ಹೆಗಡೆಯವರ ಪ್ರತಿಷ್ಠಾನ ಅವರಿಗೆ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಇದೊಂದು ಯೋಗ ಅಂತ ನಾನು ತಿಳ್ಕೊಂಡಿದ್ದೀನಿ. ಮಾಬಲ ಹೆಗಡೆಯವರು ಈ ಮಣ್ಣಿನ ಒಡಲಿಂದ ಮೂಡಿ ಬಂದ ಒಬ್ಬ ಅದ್ಭುತ ಕಲಾವಿದ, ಒಬ್ಬ ರಸಋಷಿ. ಅವರು ಮಾಬಲ ಹೆಗಡೆ ಹೇಗಿದ್ದರು ಅಂದರೆ ಮಾಬಲ ಹೆಗಡೆಯವರು ಹಾಗೇ ಇದ್ದರು. ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಂ ಅಂತ ಹೇಳ್ತಾರೆ. ಆಕಾಶ ಹೇಗಿದೆ ಅಂದರೆ ಅದು ಅದರ ಆಕಾರವೇ ಹಾಗೆ ಅಂತ. ಸಾಗರ ಹೇಗಿದೆ ಅಂದರೆ ಸಾಗರದಂತೆ ಅಂತ. ಮಾಬಲ ಹೆಗಡೆಯವರು ಭಾಳ ಕಷ್ಟಗಳ ನಡುವೆಯೂ ಸಹ ತಮ್ಮನ್ನು ಕಟ್ಟಿಕೊಂಡವರು. ಈ ದೇಶದ ಒಂದು ಆರ್ಷ ಪರಂಪರೆಯ ಪ್ರತಿನಿಧಿಯಾಗಿ ನಿಂತಿರುವಂಥ ಒಬ್ಬ ಕಲಾವಿದರು ಅವರು. ವರ್ಡ್ಸ್ವರ್ತ್ ಕಾವ್ಯವನ್ನು ಕುರಿತು ಒಂದು ಮಾತು ಹೇಳ್ತಾನೆ, ಪೋಯಿಟ್ರಿ ಇಸ್ ದ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಅಂತ. ಕಾವ್ಯ ಅನ್ನುವಂಥದ್ದು ನಮ್ಮ ದುಮ್ಮಿಕ್ಕಿ ಹರಿಯುವಂಥ ಪ್ರಬಲವಾದ ಒಂದು ಭಾವಗಳ ಅಭಿವ್ಯಕ್ತಿ ಅಂತ. ಮುಂದುವರೆದು ನವ್ಯದ ಸಂದರ್ಭದಲ್ಲಿ ಟಿ.ಎಸ್. ಏಲಿಯಟ್ ಅನ್ನುವಂಥ ಭಾಳ ದೊಡ್ಡ ವಿಮರ್ಶಕ ತನ್ನ ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಅನ್ನುವ ಒಂದು ಪುಸ್ತಕದಲ್ಲಿ ಒಂದು ಮಾತು ಹೇಳ್ತಾನೆ, ಪೋಯಿಟ್ರಿ ಈಸ್ ಟರ್ನಿಂಗ್ ಲೂಸ್ ಆಫ್ ಎನ್ ಇಮೋಷನ್ ಆ್ಯಂಡ್ ಎಸ್ಕೇಪ್ ಫ್ರಮ್ ಪರ್ಸ್ನಾಲಿಟಿ. ಪೋಯಿಟ್ ಇಸ್ ದ ಓನ್ಲಿ ಮೀಡಿಯಮ್ ಅಂತ ಹೇಳ್ತಾನೆ. ವರ್ಡ್ಸ್ವರ್ತ್ನ ಮಾತಿಗೆ ಕೆಲವು ಟೀಕುಗಳನ್ನು ಸೇರಿಸ್ತಾ ಅಥವಾ ಅದನ್ನು ತಿದ್ದುಪಡಿ ಮಾಡ್ತಾ, ಪೋಯಿಟ್ರಿ ಈಸ್ ಟರ್ನಿಂಗ್ ಲೂಸ್ ಆಫ್ ಎನ್ ಇಮೋಷನ್, ಅದು ಭಾವನೆಯ ಹುಚ್ಚು ಹೊಳೆಯಿಂದ ಕೊಚ್ಚಿಕೊಂಡು ಹೋಗಿ